ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜ್ಯೋತಿ ಕುಕ್ಕಿಂಗ್ಗೆ ಸ್ವಾಗತ. ಫ್ರೆಂಡ್, ಇವತ್ತು ನಾನು ಸೌತೆಕಾಯಿ ಸಾರು ಮಾಡಿ ತೋರಿಸ್ತೇನೆ. ಇವಾಗ ನಾವು ತರಕಾರಿ ಕಟ್ ಮಾಡಿ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಸೌತೆಕಾಯಿ ಸಾಂಬಾರಿಗೆ ಸೌತೆಕಾಯಿ, ನುಗ್ಗೆಕಾಯಿ, ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ಕರಿಬೇವು ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ ತರಕಾರಿಗೆ ಸ್ವಲ್ಪ ಹಳದಿ ಪೌಡರು, ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟುಬಿಡಿ. ಸೌತೆಕಾಯಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಕ್ಕಿ, ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಕೆಂಪು ಮೆಣಸು, ಒಂದು 5-6 ಮೆಣಸು ಬೇಕಿದ್ದಕ್ಕೆ. ಸ್ವಲ್ಪ ಹುಳಿ ಹಾಕಿ ಇದಕ್ಕೆ. ಇವಾಗ ಈ ಮಸಾಲೆಯನ್ನು ಸ್ವಲ್ಪ ಹುರಿದಿಟ್ಕೊಳ್ಳಬೇಕು. ಸ್ವಲ್ಪ ಹುರಿದಿಟ್ಕೊಳ್ಳಿ. ಅಕ್ಕಿ ಸ್ವಲ್ಪ ಬ್ರೌನ್ ಆಗುವಾಗ ಹುರಿಬೇಕು. ಇದು ಹುರಿದಾಗಿದೆ. ಇವಾಗ ಇದು ಮಿಕ್ಸಿ ಹಾಕ್ಕೊಳ್ಳೋಣ. ಇವಾಗ ತೆಂಗಿನಕಾಯಿ ಹಾಕಿ ಇದು ರುಬ್ಕೊಳ್ಳೋಣ. ಇವಾಗ ತರಕಾರಿ ಬೆಂದಿದೆ, ಇದಕ್ಕೆ ನಾವು ಮಸಾಲೆ ಹಾಕ್ಕೊಳ್ಳೋಣ. ಸಾಂಬಾರು ಇವಾಗ ಇದಾಗಿ ಬಾಯ್ಲ್ ಬರಲಿ ಶುರುವಾಗಿದೆ. ಇನ್ನು ಒಂದು ಒಗ್ಗರಣೆ ಕೊಡಬೇಕು ಅದಕ್ಕೆ. ಇವಾಗ ಸಾಂಬಾರು ಕುದೀತಾ ಇದೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು.